ಬರೆದಿರೋ ಥರ ಸಮರ್ಪಣೆ ಹೇಗೆ ಮಾಡ್ಬೋದು? ಫಸ್ಟ್ ಅವನಲ್ಲಿರೋ ಮೂಢತನ ಕಳ್ಕೊಳ್ಬೇಕು. ನಾನು ಶರೀರ ಅನ್ನೋದೇ ಅಹಂಕಾರದ ಮೂಲಭೂತ ಸಿದ್ಧಾಂತ. ನಾನು ಶರೀರ ಅಲ್ಲ, ನಾನು ಸೋಲು ಅಲ್ಲ, ನೀನೇನು, ನಾನು ಬೆಳಕಷ್ಟೆ. ಬೆಳಕಿಗೆ ಅಹಂಕಾರ ಎಲ್ಲಿಂದ ಬಂತು? ನಾನು ಗಂಡು ಅಂದಿದ್ದಕ್ಕೆ ಅವ ಟಿ ಶರ್ಟ್ ಹಾಕಿದ್ದಾನೆ, ನಿತ್ಯಾನಂದ ಭಗವಂತರು ಲಂಗೋಟಿಯಲ್ಲಿದ್ರಲ್ಲ, ಯಾಕೆ ಅವ್ರು ಮೊದಲೇ ಇಂಥ ಹಾಕ್ತಿರ್ಲಿಲ್ಲ, ಮತ್ತು ಲಂಗೋಟಿ ಹಾಕಿದ್ರು, ಜನಕ್ಕೆ ಉಪದ್ರವ ಬೇಡ ಅಂತ. ನಾನು ಇದ್ಯಾವುದು ಅಲ್ಲ ಅನ್ನೋದೇ ಅಲ್ಲ. ನಾನು ಜನ ಅಂದರೆ ಜನಪ್ರತಿನಿಧಿ ಬೇಕು, ಹೆದರ್ಬೇಕು ಅವನಿಗೆ. ನಾನು ಜನ ಅಲ್ಲ. ಅಲ್ಲ, ನೀನು ದನವ? ದನವೂ ಅಲ್ಲ. ಮತ್ತೆ ಅಹಂಕಾರವ? ಅದು ಅಲ್ಲ. ಜೀವ? ಅದು ಅಲ್ಲ. ಬುದ್ಧಿ? ಅದು ಅಲ್ಲ. ಮನಸ್ಸು? ಅದು ಅಲ್ಲ. ಹಾಗಾದ್ರೆ ನಾನೊಂದು ಬೆಳಕಷ್ಟೇ. ಬೆಳಕೇ ಅಲ್ಲ ಘನಿ ರೂಪಿಸಿ ಹೀಗಾಗಿರೋದು. ಸೂರ್ಯನ ರಶ್ಮಿ ತಾನೇ ಗಿಡ ಆಗಿದ್ದು ಘನ ಆಗಿ. ಸೂರ್ಯನ ರಶ್ಮಿ ಆಗಿ ಅಲ್ಲ ವೀರ್ಯಾಗಿ ಘನ ಆಗಿರೋದು ನೀವು. ನಿಮ್ಮ ಒರಿಜಿನಲ್ ರೂಪ ಏನಾಯ್ತು? ಹಾಗಾದರೆ ಬೆಳಕಾಯಿತು. ಅದಕ್ಕೆ ಅಹಂಕಾರ ಉಂಟ? ನಾನು ಅನ್ಲಿಕ್ಕೆ ಬೆಳಕಲ್ಲಿ ಯಾರಿದ್ದಾರೆ? ಬೆಳಕಾಗೋದಷ್ಟೆ. ಸರಿ, ಸೂರ್ಯನ ಬೆಳಕಿನ ಕಣ್ಣು ಕೊಟ್ಟು ಕಣ್ಣು ನೋಡಿ ಅವ ಪ್ರಪಂಚ ನೋಡಿದರೆ ಏನಾದ್ರು ಕಾಣುತ್ತೆ? ಬೆಳಕೇ ಕಾಣ್ತದೆ. ಅವನಿಗೆ ಏನೂ ಕಾಣಲ್ಲ, ಬ್ರಹ್ಮವೇ ಕಾಣುತ್ತೆ. ನಿರಂತರ ಆ ಬೆಳಕನ್ನು ಧ್ಯಾನ ಮಾಡೋವನಿಗೆ ಎಲ್ಲರೊಳಗೂ ಆ ಬೆಳಕೇ ಕಾಣ್ತದೆ. ನಿರಂತರ ನೀವು ನಿಮ್ಮ ಶರೀರವನ್ನು, ದೇವರನ್ನು ರೂಪ ಇಟ್ಟು ಪೂಜೆ ಮಾಡಿದ್ದಕ್ಕೆ ನೀವು ರೂಪದಿಂದ ಅವನನ್ನು ರಿಲೇಟ್ ಮಾಡ್ಕೊಳ್ತೀರಿ. ರೂಪ ಇಲ್ಲದವನನ್ನೇ ಧ್ಯಾನ ಮಾಡಿದ್ರಿ, ನೀನು ರೂಪ ಇಲ್ಲದವನೇ ಆಗ್ತಿ. ಓಂಕಾರ ನಾದ ಬಿಂದು ನಾದ ಕಲಾ. ಬಿಂದು ಅಂದರೆ ಒಂದು ಪಾಯಿಂಟ್, ಒಂದೇ ವಿಷನ್, ನಾನು ಬೆಳಕು. ನಾದ ಅದಕ್ಕೆ ಆ ಬಿಂದು ಅಂತೇಳಿಲಿಕ್ಕೆ ಓಂ. ಕಲೆ ಬೆಳಕು. ಅಂದರೆ ಈ ಸ್ಪಿರಿಚುವಲ್ ಪಾತ್ ಬಂದವ್ರಿಗೆ ತುಂಬ ಕಾಯಿನ್ ಆಗೋ ವರ್ಡ್ ಅಂತಂದರೆ ಮೋಕ್ಷ. ಮೋಕ್ಷ 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 ಅಂದರೆ ಏನು? ಸತ್ಯ ತಿಳ್ಕೊಳ್ಳೋದು. ವಾಟ್ ನೆಕ್ಸ್ಟ್ ಅಂತ? ಮೋಕ್ಷ ನೋಡು, ಮನುಷ್ಯನ ಒರಿಜಿನಲ್ ರೂಪ ಬೆಳಕು. ಆ ಬೆಳಕು ಬೆಳಕಾದಾಗ ಮೋಕ್ಷ. ಅಂದರೆ ವಾಟ್ ನೆಕ್ಸ್ಟ್ ಏನಿಲ್ಲ ಅಲ್ವಾ? ನೋ ಕ್ವಶನ್ಸ್. ಬೆಳಕು ನೀನಾಗಿದ್ದಲ್ಲ ಆನಂದ, ಬೆಳಕು ಇವಳಾಗಿದ್ದಲ್ಲ, ಬೆಳಕು ಇವನಾಗಿದ್ದಲ್ಲ. ಬೆಳಕೇ ಅಲ್ಲ ನಮ್ಮನ್ನು ಹಿಡಿದು ಸ್ಟೋರ್ ಮಾಡ್ತಿರೋದು, ಅದರೊಳಗೂ ಬೆಳಕಿದೆ. ನಾವು ಸ್ಟೋರ್ ಮಾಡ್ಕೊಳ್ತಿದ್ದೀವಿ ಇದೇ ಥರ, ನಮ್ಮೊಳಗೂ ಬೆಳಕಿದೆ. ಆ ಬೆಳಕು ಇದರೊಳಗೆ ರೆಟಿನಕ್ಕೆ ಹೋಗಿ ಅದರ ಪ್ರೊಜೆಕ್ಷನಲ್ಲಿ ನೀವೆಲ್ಲ ಕಾಣ್ತಿರೋದು. ಎಲ್ಲವೂ ನಿಂತಿರೋದು ಒಂದು ಬೆಳಕಿಂದ. ನೀ ಬೆಳಕಾದ್ಮೇಲೆ ಇನ್ನೇನು ಮೋಕ್ಷ? ನೀನೇ ಅದು. ಬೆಳಕಾದವನು ತ್ರಿಮೂರ್ತಿಗಳು ಒಂದಿನ ಬೆಳಕಾಗ್ತಾರೆ. ಸೃಷ್ಟಿ ಮಾಡಿದ್ದಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇರೋದು. ಅವರಿನ್ನೂ ಆ ಮಟ್ಟದ ಅನುಭವ ಜ್ಞಾನಕ್ಕೆ ಹೋಗಿಲ್ಲ. ಥಿಯರಿಟಿಕಲಿ ದೇ ನೋ ದಿಸ್. ತಪಸ್ಸಷ್ಟು ಸಾಲದು. ಬ್ರಹ್ಮತತ್ವಕ್ಕೆ ಹೋಗಿ, ವಿಷ್ಣು ತತ್ವಕ್ಕೆ ಹೋಗಿ, ವಿಷ್ಣು ತತ್ವದಿಂದ ಶಿವತತ್ವಕ್ಕೆ ಹೋಗಿ, ಶಿವತತ್ವ ಸ್ವಯಂ ತನ್ನನ್ನು ಮಾಡಿಕೊಂಡಾಗ ಬೆಳಕಾಗೋದು, ಪರಬ್ರಹ್ಮ ಆಗೋದು. ಈ ಲಾಜಿಕ್ ಜನಕ್ಕೆ ಸರಿ ಅರ್ಥ ಆಗಿಲ್ಲ. ತಾಯಿ ಆಗ್ಬೇಕಾದ್ರೆ ಸುಮಾರು ಪೊಸಿಷನ್ ಇತ್ತಲ್ಲ, ಮಗಳಾಗಿ, ಮೆಚ್ಯೂರ್ ಆಗಿ, ಮೆನೋಪಸ್ ಆಗಿ, ಮದುವೆ ಆಗಿ, ಗಂಡನ ಜೊತೆಗೆ ಸೇರಿ, ಗರ್ಭಿಣಿಯಾಗಿ, ಇಷ್ಟು ಇತ್ತಾಯ್ತು. ಸೊ ಬೇಸಿಕ್ ಇದೆಲ್ಲ ಸಫರಿಂಗ್ ಇಂದ ಆಚೆ ಬರೋಕ್ಕೆ ಇದೆಲ್ಲ ಅಂದರೆ ಅಲ್ಲಿವರೆಗೂ ಸಫರಿಂಗ್ ಅನ್ನೋದು ಇದ್ದೇ ಇರುತ್ತೆ. ನಾನು ಶರೀರ ಅನ್ನೋನಿಗೆ ಸಫರಿಂಗ್ ಅಲ್ಲ, ಅದರ ಟೆಂಡೆನ್ಸಿ ಗುಣಗಳಿರ್ತದೆ. ನಾನು ದೇವ ಅನ್ನೋನಿಗೆ ಇಂದ್ರನ ಭಯ ಇರೋದಿಲ್ಲ. ಅಯ್ಯೋ ಇಂದ್ರ ಪದವಿ ಹೋಗುತ್ತೀಗ, ತಪಸ್ಸು ಕೆಳಗಿಳಿತಾನೆ ನಾವು. ಒಬ್ಬ ಅವನಿಗೆ ನಿತ್ಯ ನಿದ್ದೆ ಉಂಟ ಇಂದ್ರ ಪದವಿಲಿ ಇದ್ದವನಿಗೆ? ಅವನಿಗೆ ಕ್ಷಣ ಕ್ಷಣ ಭಯ. ಅಸುರರು ಬರ್ತಾರೋ, ಋಷಿಗಳು ತಪಸ್ ಮಾಡಿ ನನ್ನ ಪದವಿ ಕಿತ್ಕೊಳ್ತಾರೋ. ಯಾಕೆ? ಹಿ ಅಡಿಕ್ಟೆಡ್ ಇನ್ ದಟ್ ಟೆಂಡೆನ್ಸೀಸ್. ಸುಖ ದುಃಖ ಅನ್ನಲ್ಲ, ಟೆಂಡೆನ್ಸಿ. ಒಂದು ಹೆಣ್ಣಿಗೆ ಗಂಡು ವಶ ಆಗುವುದು ಯಾವ ಟೆಂಡೆನ್ಸಿಯಿಂದ? ಒಂದು ಕಾಮದಿಂದ, ಮೂಲ ಟೆಂಡೆನ್ಸಿ. ಇನ್ನೊಂದು ಡಿಪೆಂಡೆನ್ಸಿ. ಇನ್ನೊಂದು ಅವಳ ಕಂಪ್ಯಾಷನನ್ನು ಯಾರೋ ಹಿಂದೆ ಹೇಳಿದ್ದಾರೆ, ಒಂದು ಸ್ತ್ರೀ ಇದ್ರೇ ಜೀವನ ಅಂತ. ಅದನ್ನು ಒಪ್ಪಿದ್ದಾನೆ ಅವನು. ಕಲೆಕ್ಟಿವ್ ಡೇಟಾವನ್ನು ಒಪ್ಪಿದ್ದಾನೆ. ಇವನು ಕೇಳ್ಕೊಂಡಿದ್ದಾನೆ, ನೀನು ಇವನನ್ನು ನಾನು ಇದು ಯಾವುದಿಲ್ಲ, ನಾನು ಆನಂದವಾಗಿ ಇದ್ರಲ್ಲ ರಮಣ ಮಹರ್ಷಿಗಳು, ಯಾವುದಿರಲಿಲ್ಲ. ನಿಮ್ಮ ಎದುರುಗಡೆ 100 ಮಾಡೆಲ್ ಈ ಥರದ್ದಿದೆ, 4 ಮಾಡೆಲ್ ಆ ಥರದ್ದು ಇದೆ. ಯು ಹ್ಯಾವ್ ಟು ಸೆಲೆಕ್ಟ್. ಭೋಗದಿಂದ ಪ್ರಪಂಚವನ್ನು ನೋಡಿ ಬೆಳಕಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಮಾಡೆಲ್ಲು ಇದೆ. ಓಷ ಇದ್ದಾನೆ, ಅಭಿನವ್ ಗುಪ್ತ ಇದ್ದಾನೆ. ಮಾಡೆಲ್ಗಳು ಸುಮಾರು ಪ್ರಯೋಗ ಆಗಿದೆ ಬೆಳಕಾಗಲಿಕ್ಕೆ. ಒಂದಿಷ್ಟು ಜನ ಶಂಕರಾಚಾರ್ಯರ ದಾರಿಯಲ್ಲಿ ಹೋಗಿ ಬೆಳಕಾಗ್ಲಿಕ್ಕೆ ಪ್ರಯತ್ನ ಮಾಡಿದಿದೆ. ಈಗಿನ ಕಾಲಘಟ್ಟಕ್ಕೆ ಅದು ಕಷ್ಟ. ಏಕಾದಶ ವ್ರತ, ಬ್ರಹ್ಮಸೂತ್ರ ಎಲ್ಲ ಮಾಡ್ಲಿಕ್ಕೆ ಹೋಗೋದು ಈ ಪಾರ್ಟಿ ಸೋಷಿಯಲ್ ಮೀಡಿಯಾ ಇರ್ತಾ ಕಷ್ಟ. ಸ್ವಲ್ಪ ಸುಲಭ ಮಾರ್ಗವನ್ನು ಏಕನಾಥರು ಹೇಳಿದ್ದಾರೆ, ತುಕಾರಾಮ ಹೇಳಿಕೊಟ್ಟಿದ್ದಾನೆ. ಸಂಸಾರದಲ್ಲಿದ್ದು ದಾಟಿದ್ರು ಅವರು.
ಸ್ಟ್ರಗಲ್ ಮಾಡಿದ್ರು, ದಾಟ್ತಾ. ಆದರೆ ಅವರಿಗೆ ಅವರ ಕ್ಲಿಯರ್ ಪಿಕ್ಚರ್ ಇತ್ತು, ನಾನು ಇದಕ್ಕೆ ಹೊರಟು. ಭಗವಂತನ ಕೃಪಾ ಕಟಾಕ್ಷವೂ ಇತ್ತು. ಒಬ್ಬ ಬೆಳಕಾಗಲಿ ಗೊತ್ತಿದ್ದವನು ಬೇಕು. ಆ ಗೊತ್ತಿದ್ದವನಿಗೆ, ಥಿಯೇಟ್ರ್ ಒಳಗೆ ಬಂದವನಿಗೆ ಥಿಯೇಟ್ರ್ ಹೊರಗಿನ ದಾರಿ ಗೊತ್ತಿದ್ದವನೊಬ್ಬ ಇದ್ರೆ ನಿಮ್ಮನ್ನ ಒಳಗೆ ಕರ್ಕೊಂಡು ಹೊರಗೆ ತರಿಸ್ತಾನೆ. ಥಿಯೇಟ್ರ್ ಒಳಗೆ ಪಿಕ್ಚರ್ ಸಂಸಾರ, ಹೊರಗೆ ಬರೋದು ಬೆಳಕು. ಥಿಯೇಟ್ರ್ ಒಳಗೆ ಬರೀ ಪಿಕ್ಚರ್ ಕಾಣ್ತಿತ್ತು, ಯಾವ್ದ್ರಲ್ಲಿ ಕೂತಿದ್ಲಿ? ಕತ್ತಲೆಯ ಕೂಪದಲ್ಲಿ ಕೂತಿದ್ರಿ. ಒಬ್ಬ ಕೈ ಹಿಡಿದು ಹೇಳ್ತಾನೆ, ಇಲ್ಲಿ ಚೂರು ಹೋದ್ರೆ ಡೋರ್ ಹೋಗಿದ್ರೆ, ಅಲ್ಲಿ ಹೋದ್ರೆ ಬೆಳಕಿಗೆ ಹೋಗ್ಬೋದು ಅಂತ. ಆ ಡೋರ್ ಹುಡುಕ್ಬೇಕು, ಡೋರ್ ಎಲ್ಲಿದೇನೋ ಅನ್ಬೇಕಲ್ಲ ಒಬ್ಬ. ಅಲ್ಲಿ ಗುರು ಕೆಲಸ ಮಾಡಿ ಡೋರ್ ಲಾಕ್ ತೆಗಿಲಿಕ್ಕೂ ಗೊತ್ತಿರ್ಬೇಕು ಗುರು. ಇಲ್ಲೇ ಸ್ವಲ್ಪ ಪ್ರಯತ್ನದಿಂದ ಹುಡುಕ್ಬೇಕು ಬುದ್ಧಂತ. 2 ಆಪ್ಷನ್ ಇದೆ. ಇದೇ ಒಂದು ಥಿಯೇಟ್ರು, ಕತ್ಲೆ ಇಲ್ಲ ಇದ್ರೊಳಗೆ ಇದೆ. ಕತ್ಲೆ ಒಳಗೆ ಜೀವ, ಬೆಳಕಿನ ರೂಪದಲ್ಲಿರೋ ಜೀವ ಒದ್ದಾಡ್ತುಂಟು ಇದ್ರೊಳಗೆ ಕೂತು. ಸಾಯ್ಲಿಕ್ಕೆ ಹೆದರಿಕೆ, ಸತ್ರೆ ಪ್ರಯತ್ನ ಆಗ್ತೀನಿ ಸಾಯ್ಲಿ. ಹಾಗೆ ಇದನ್ನ ನಾಶ, ತಪಸ್ಸಿಂದ ನಾಶ ಮಾಡ್ಬೋದು. ಸೈಡ್ ಎಫೆಕ್ಟ್ ಇಲ್ಲದ ಮೃತ್ಯು. ಓಂಕಾರ ಉಪಾಸನೆ ಮಾಡಿ. ಆಗ್ತಿಲ್ಲ ಕೂರ್ಲಿಕ್ಕೆ, ಹಾಗಾದ್ರೆ ನಿಂಗೆ ಅದು ಅಪೇಕ್ಷೆ ಇಲ್ಲ, ನಿಂಗೆ ಬೇರೇನೋ ಅಪೇಕ್ಷೆ ಇದೆ, ಅಷ್ಟೇ ಮ್ಯಾಟ್ರ್. ಬೇರೆ ಏನಿದೆ ಅದನ್ನೇ ಬರ್ಕೋ, ಅದನ್ನೇ ಮಾಡಿ. ಇನ್ನೇನು ಮಾಡ್ತಿ? ಈ ಜನ್ಮ ಹೋಯ್ತಷ್ಟೆ. ಸುಮಾರು ಜನ ಹೇಳು, ನಂಗೆ ಓದ್ಲಿಕ್ಕೆ ಇಷ್ಟ ಇಲ್ಲ. ಮತ್ತೇನು ಇಷ್ಟ ಇರ್ಬೇಕಲ್ಲ ನಿಂಗೆ. ಹಾಗಾದ್ರೆ ನಿಂಗೆ ಓದೋದು ಇಷ್ಟ ಇಲ್ಲ ಅಂದರೆ ಮಗ, ನಿಂಗೆ ಓದ್ಲಿಕ್ಕೆ ಏನೇನೊಂದು ಇಷ್ಟ ಇರುವುದೇನೋ ಒಂದು ಉಂಟಲ್ಲ ಮಗ, ನನ್ನ ಹುಡುಕದೆ ಅಲ್ವಾ? ಆ ಇಷ್ಟ ಇರೋದಕ್ಕೆ ನಿಂಗೆ ಓದ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿ ಬಂದು ಕತೆ ಹೇಳೋದಕ್ಕೆ ನಂಗೆ ಕಾನ್ಸಂಟ್ರೇಷನ್ ಇಲ್ಲ, ರಾಹು ತೊಂದರೆ ಇದೆ, ಶನಿ ತೊಂದರೆ ಇದೆ, ಯಾವ ತೊಂದರೆ ಇಲ್ಲ. ಅವನಿಗೆ ಯಾವುದು ಆಸೆ ಉಂಟು ಅದನ್ನು ಕೇಳಬೇಕು ಅಪ್ಪ ಅಮ್ಮ. ಅದು ಕೇಳೋದು ಬಿಟ್ಟು ಅವನಿಗೆ ನವಗ್ರಹ ತೊಂದರೆ ಇದೆ ಅಂದರೆ ನಂಗೆ ಅರ್ಥ ಆಗಲ್ಲ ಈಗಿನ ಪೇರೆಂಟ್ಸಿಂದ ಒಂದೊಂದು ಅವಸ್ಥೆ.